ವಸೀಂ ಬಡಾವಣೆಯ ಬಡವರ ಹಣ ತಿಂದಿಲ್ಲ, ಸ್ವಂತಕ್ಕೆ ಮನೆಯನ್ನ ಕೂಡ ಕಟ್ಟಿಲ್ಲ ಅಂತ ಹೇಳಿ ಕೃಷ್ಣ ಬೈರೇಗೌಡ ಆಪ್ತ ವಸೀಂ ಪರ ಸಂಬಂಧಿಕರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ವಸೀಂ ಬಡವರಿಗೆ ಕಡಿಮೆ ಹಣದಲ್ಲಿ ಮನೆಯನ್ನ ಕಟ್ಟಿಸಿಕೊಟ್ಟಿದ್ದಾನೆ. ಆತನಿಗೆ ಮದುವೆಯಾಗಿದ್ರು ನಮ್ಮ ಮನೆಯಲ್ಲೇ ಇದ್ದಾನೆ. ರಿಪಬ್ಲಿಕ್ ಕನ್ನಡಕ್ಕೆ ವಸೀಂ ಭಾವ ಅಬ್ದುಲ್ ಗಫಾರ್ ಹೇಳಿಕೆ ನೀಡಿರೋದು. ನಾನಿವತ್ತು ಕೋಗಿಲು ಬಡಾವಣೆಯಲ್ಲಿದ್ದೇನೆ. ಇಲ್ಲಿ ಒಂದಷ್ಟು ಜನರನ್ನು ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಮುಖ್ಯವಾಗಿ ಏನು ಈ ಒಂದು ಪ್ರಕರಣದಲ್ಲಿ ವಸೀಂ ಅವರ ಹೆಸರೇನು ಕೇಳಿ ಬಂದಿದೆ, ಅವರ ಒಂದು ಬಾಮೈದವರು ಕೂಡ ಅವರು ಇಲ್ಲಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ತಾ ಹೋಗ್ತೀನಿ. ಬಾವ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಅಬ್ದುಲ್ ಅವರು ಇದ್ದಾರೆ. ಸರ್, ಈಗ ಈ ವಸೀಂ ಅವರ ಹೆಸರು ಕೇಳಿ ಬರ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ವಸೀಂ ಅವರು ಇಲ್ಲಿ ಮೋಸ ಮಾಡ್ಬಿಟ್ಟಿದ್ದಾರೆ ಅಂತಂದೇಳಿ. ಫ್ಯಾಕ್ಟ್ ಏನ್ ಸರ್? ಸರ್, ಅವನು ಅಂತ ಮನುಷ್ಯ ಅಲ್ಲ ಸರ್. ಅವನು ತುಂಬಾ ಒಳ್ಳೆಯವನವನು, ಬಡವ್ರ ಬಗ್ರಿಗೆ ಸಹಾಯ ಮಾಡೋನವನು. ಯಾವ್ದನ್ನ ಬಡವ್ರ ಹೆಣ್ಮಗು ಮದುವೆ ಅಂದ್ರೆ ಸಹಾಯ ಮಾಡ್ತಾನೆ. ಯಾರನ್ನ ಬಡವ್ರು ತೀರೋಗ್ಬಿಟ್ರೆ ಸ್ವಲ್ಪ ಸಹಾಯ ಮಾಡ್ತಾನೆ. ಈ ತರ ಸ್ವಲ್ಪ ಒಳ್ಳೆ ಕೆಲಸಗಳು ಮಾಡೋನೆ. ಈ ಫ್ರೀ ಜಾಗ ಇದೆ ಅಂತ ಹೇಳಿದಕ್ಕೆ ಅವರು ಮನ್ಗಳು ತುಂಬ್ಕೊಂಡು ಅವ್ರವ್ರ ಮನೆಗಳು ಜೋಪಡಿಗಳು ಹಾಕೊಂಡಿದ್ರು. ಇವನು ಸ್ವಲ್ಪ ಕಾಂಟ್ರಾಕ್ಟ್ ಕೆಲಸನೂ ಮಾಡಿಸ್ತಾನೆ. ಇವನು ಸ್ವಲ್ಪ ನಾವು ಇವ್ರ ಕೈ ಕೊಟ್ರೆ ನಮ್ಗೆ ಸ್ವಲ್ಪ ಅನುಕೂಲ ಮಾಡ್ಕೊಡ್ತಾರೆ ಇವರು ಅನ್ಬಿಟ್ಟು ಇವಾಗ ಬೇರೆಯವ್ರಿಗೆ ಕೊಟ್ರೆ 4 ಲಕ್ಷ 5 ಲಕ್ಷ ಬೇಕು ಒಂದು ಮನೆ ಕಟ್ಟಕ್ಕೆ. ಇವನಿಗೆ 1.5 ಲಕ್ಷ 2 ಲಕ್ಷ ಕೊಡೋದು. ಸರ್, ಯಾವ್ದಾರ ಒಂದು ನಮ್ಗೆ ಗುಡಿಸಲು ಕಟ್ಕೊಡಿ ಅಂತ ಹೇಳೋದು. ಇವನು ಎಲ್ಲೆಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ಏನೋ ಅವ್ರಿಗೆ ಸಹಾಯ ಮಾಡ್ತಾ ಇದ್ದ. ಅವನು ಇದರಲ್ಲಿ ₹1 ಯಾರ್ದು ತಿಂದಿಲ್ಲ. ಇವನ್ ಕೈದ ಹಾಕ್ಬಿಟ್ಟು ಇವನ್ ಬಡವ್ರುಗಳಿಗೆ ಒಳ್ಳೆ ಕೆಲಸ ಮಾಡೋರು ಸರ್. ಇವನ್ ಹೆಸರು ಮೇಲೆ 1 ಇಂಚು ಜಾಗನೂ ಇಲ್ಲ ಸರ್. ಇಲ್ಲಿ ಒಂದ್ ಮನೆ ಇಲ್ಲ. ಅವ್ರ ತಂದೆ ಸತ್ತೋಗಿದ್ಮೇಲೆ ಅವ್ರಿಗೆ ಸಾಕಿ ಬೆಳೆಸಿರೋದು ನಾವು. ನಮ್ಮ ಮನೆಗೆ ಇದಾನೆ, ಒಂದು ಮಗು ಇದೆ ಅವಳಿಗೂ. ಅವ್ನ ಹೆಣ್ಮಗು ಮದುವೆ ಮಾಡೋನೆ. ಅವಳ ಹೆಂಡತಿ ಎಷ್ಟೋ ಸತಿ ಜಗಳ ಮಾಡೋರೆ, ನಡಿ ನಾವು ಹೋಗಿ ಸಪರೇಟ್ ಆಗಿರೋಣ ಅಂತ. ಅವನೇನ್ ಹೇಳ್ತಾನೆ, ನೀನ್ ಬೇಕಾ, ನೀನ್ ಬೇರೆ ಕಡೆ ನಾನು ನಿಗ್ತೀನಿ, ಹೋಗಿರು. ನಮ್ಮ ಅತ್ತೆ ಮಾವ ಸಾಯೋ ಗಂಟ ನಾನ್ ಈ ಮನೆ ಬಿಟ್ಟು ಬರಲ್ಲ. ಅಕ್ಕ ಭಾವ ಇರೋ ಗಂಟ ನಾನ್ ಮನೆ ಬಿಟ್ಟು ಬರಲ್ಲ. ನಿನ್ ಇಷ್ಟ ಇದ್ರೆ ನಾನು ಬೇರೆ ಕಡೆ ಇಕ್ತೀನಿ ಅಂತ ಹೇಳೋನೆ. ಸುಮ್ಗೆ ಅವ್ನಿಗೆ ಆಗ್ದಿರೋರು ಅವನ ಬಗ್ಗೆ ತಪ್ಪಾಗಿ ಮಾತಾಡಿದ್ದಾರೆ. ಅದು ಸುಳ್ಳು. ಅವನು ಒಳ್ಳೆ ಕೆಲಸ ಮಾಡಿದಕ್ಕೆ ಅವ್ನ ಪ್ರೀತಿಯಿಂದ ವಸೀಂ ಲೇಔಟ್ ಅಂತ ಇಕ್ಕಿರೋದು. ಆ ಏರಿಯಾ ಅವರ ಹೆಸರಲ್ಲಿ ಒಂದೇ ಒಂದು ಜಾಗ ಇಲ್ಲ, ಮನೆ ಇಲ್ಲ ಅಂತೀರಿ. ಇಡೀ ಲೇಔಟ್ ನ ಹೆಸರು ಅವರ ಹೆಸರಿಗೆ ಯಾಕೆ ಬಂತು, ಹೇಗ್ ಬಂತು? ಅವ್ನು ಒಳ್ಳೆ ಕೆಲಸ ಮಾಡೋನಲ್ಲ, ಪ್ರೀತಿಯಿಂದ ಅವ್ನಿಗೆ ವಸೀಂ ಲೇಔಟ್ ಅಂತ ಇಕ್ಕಿದ್ದಾರೆ. ಆದ್ರೆ ಆ ಏರಿಯಾದಲ್ಲಿ ಹೋಗಿ ನೋಡಿ ಹೆಸರು ಏನ್ ಇಕ್ಕಿದ್ದಾರೆ ಅಂತ. ಅವನ ಹೆಸರು ಅಲ್ಲಿ ಬೋರ್ಡ್ ಅಲ್ಲಿ ಇಲ್ಲ. ಪ್ರೀತಿಯಿಂದ ಇಕ್ಕಿರೋದು, ಬಾಯಲ್ಲಿ ಇಕ್ಕಿರೋದು ಹೆಸರು ಇದು. ಏನ್ ಅವ್ನ ಹೆಸರು ಮೇಲೆ ರಿಜಿಸ್ಟರ್ ಮಾಡಲಿಲ್ಲ ವಸೀಂ ಲೇಔಟ್ ಅಂತ. ಪ್ರೀತಿಯಿಂದ ಇಕ್ಕಿರೋದು ಅವ್ನಿಗೆ. ಹೋಗಿ ಆ ಏರಿಯಾದಲ್ಲಿ ಬೋರ್ಡ್ ನೋಡ್ಕೊಳ್ಳಿ, ಏನ್ ಹೆಸರು ಇದೆ ಅಂತ ನೋಡಿ. ದಯವಿಟ್ಟು ಅವನ ಮೇಲೆ ಏನ್ ಅಪರಾಧ ಆಗ್ಬೇಡ್ರಿ. ಅವನಂತ ಮನುಷ್ಯ ಅಲ್ಲ. ಬೇಕಾದ್ರೆ ನೀವು ಬಂದ್ ಚೆಕ್ ಮಾಡ್ತೀರಾ, ಬಂದ್ ಚೆಕ್ ಮಾಡ್ರಿ. ಆಗ್ದಿರೋ ಮನುಷ್ಯರು ಇರ್ತಾರೆ, ಅವನ ಬಗ್ಗೆ ಏನೋ ಹೇಳಿರ್ತಾರ ಸ್ವಾಮಿ. ಆತರ ಇಲ್ಲ ಸ್ವಾಮಿ. ಅವ್ರಿಗೆ ಕಾಂಗ್ರೆಸ್ ನಾಯಕರ ಲಿಂಕ್ ಇದೆ, ಕಾಂಗ್ರೆಸ್ನವರು ಇದರಲ್ಲಿ ಇದ್ದಾರೆ ಅನ್ನೋಂತ ಟೀಕೆಗಳೆಲ್ಲ ಬರ್ತಾ ಇದೆ. ಏನಿಲ್ಲ, ಅದು ಪಾರ್ಟಿ. ಅದು ಅವನು ಕಾಂಗ್ರೆಸ್ಗೆ ವರ್ಕ್ ಮಾಡ್ತಾನ ಅವನು, ಅಷ್ಟೇನೆ. ಅದು ಇದಕ್ಕೆ ಏನು ಸಂಬಂಧ ಇಲ್ಲ ಸ್ವಾಮಿ. ಸುಮ್ಗೆ ಹೆಸರು ಕೆಡಿಸ್ತಾರೆ ಇದು ಅಷ್ಟೇನೆ. ಸರ್, ಲಾಸ್ಟ್ ಟೈಮು ನಾವು ಬಿಜೆಪಿಗೂ ಕೆಲಸ ಮಾಡಿದ್ದೀವಿ ಸರ್. ನಮ್ಮ ಮುನೇಂದ್ರ ಕುಮಾರ್ ಸಾಹೇಬ್ರು ಇದ್ದಾರೆ, ಅವ್ರ ಕಡೆನೂ ನಾವು ಕೆಲಸ ಮಾಡಿದ್ದೀವಿ. ನಾವು ಪಾರ್ಟಿ ನೋಡಿಲ್ಲ, ನಾವು ಮನುಷ್ಯತ್ವ ನೋಡಿದ್ದೀವಿ. ಯಾಕಂದ್ರೆ ಅವಾಗ ಮನೆಗಳು ಕಟ್ಟಿದ್ರು. ಆ ಮನೆಗಳಿಗೆ ನಾವು ಏನೋ ಮಾಡ್ಕೊಡ್ತೀವಿ ಅಂದಿದ್ದಕ್ಕೆ ಕಾರ್ಪೊರೇಟರ್ನವರು ನಾವೆಲ್ಲ ಮಾಡಿದ್ದೀವಿ. ಇಲ್ಲಿ ವಸೀಂ ಅವರ ಮೇಲೆ ಅವ್ರಿಗೆ ಆಗದಿರುವಂತವರು ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಆದ್ರೆ ವಾಸ್ತವವಾಗಿ ಅವ್ರು ಇಲ್ಲಿರುವಂತ ಜನರಿಗೆ ಸರ್ಕಾರಿ ಜಾಗದಲ್ಲಿ ಏನೋ ಮನೆ ಕಟ್ಕೊಳ್ತೀವಿ ಮಾಡ್ಕೊಡಿ ಅಂತ ಹೇಳಿದ ಸಂದರ್ಭದಲ್ಲಿ ಸಹಾಯ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಅವರ ಸಂಬಂಧಿಕರು ಮತ್ತೆ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ವಸೀಂ ಬಡಾವಣೆಯ ಬಡವರ ಹಣ ತಿಂದಿಲ್ಲ, ಸ್ವಂತಕ್ಕೆ ಮನೆಯನ್ನ ಕೂಡ ಕಟ್ಟಿಲ್ಲ ಅಂತ ಹೇಳಿ ಕೃಷ್ಣ ಬೈರೇಗೌಡ ಆಪ್ತ ವಸೀಂ ಪರ ಸಂಬಂಧಿಕರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ವಸೀಂ ಬಡವರಿಗೆ ಕಡಿಮೆ ಹಣದಲ್ಲಿ ಮನೆಯನ್ನ ಕಟ್ಟಿಸಿಕೊಟ್ಟಿದ್ದಾನೆ. ಆತನಿಗೆ ಮದುವೆಯಾಗಿದ್ರು ನಮ್ಮ ಮನೆಯಲ್ಲೇ ಇದ್ದಾನೆ. ರಿಪಬ್ಲಿಕ್ ಕನ್ನಡಕ್ಕೆ ವಸೀಂ ಭಾವ ಅಬ್ದುಲ್ ಗಫಾರ್ ಹೇಳಿಕೆ ನೀಡಿರೋದು. ನಾನಿವತ್ತು ಕೋಗಿಲು ಬಡಾವಣೆಯಲ್ಲಿದ್ದೇನೆ. ಇಲ್ಲಿ ಒಂದಷ್ಟು ಜನರನ್ನು ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಮುಖ್ಯವಾಗಿ ಏನು ಈ ಒಂದು ಪ್ರಕರಣದಲ್ಲಿ ವಸೀಂ ಅವರ ಹೆಸರೇನು ಕೇಳಿ ಬಂದಿದೆ, ಅವರ ಒಂದು ಬಾಮೈದವರು ಕೂಡ ಅವರು ಇಲ್ಲಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ತಾ ಹೋಗ್ತೀನಿ.
ಬಾವ ಅವರು ಇದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಅಬ್ದುಲ್ ಅವರು ಇದಾರೆ. ಸರ್, ಈಗ ಈ ವಸೀಂ ಅವರ ಹೆಸರು ಕೇಳಿ ಬರ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ವಸೀಂ ಅವರು ಇಲ್ಲಿ ಮೋಸ ಮಾಡ್ಬಿಟ್ಟಿದ್ದಾರೆ ಅಂತಂದೇಳಿ. ಫ್ಯಾಕ್ಟ್ ಏನ್ ಸರ್? ಸರ್, ಅವನು ಅಂತ ಮನುಷ್ಯ ಅಲ್ಲ ಸರ್. ಅವನು ತುಂಬಾ ಒಳ್ಳೆಯವನವನು, ಬಡವ್ರಿಗೆ ಸಹಾಯ ಮಾಡೋನವನು. ಯಾವ್ದನ್ನ ಬಡವ್ರ ಹೆಣ್ಮಗು ಮದುವೆ ಅಂದ್ರೆ ಸಹಾಯ ಮಾಡ್ತಾನೆ. ಯಾರನ್ನ ಬಡವ್ರು ತೀರೋಗ್ಬಿಟ್ರೆ ಸ್ವಲ್ಪ ಸಹಾಯ ಮಾಡ್ತಾನೆ. ಈ ತರ ಸ್ವಲ್ಪ ಒಳ್ಳೆ ಕೆಲಸಗಳು ಮಾಡೋನೆ. ಈ ಫ್ರೀ ಜಾಗ ಇದೆ ಅಂತ ಹೇಳಿದಕ್ಕೆ ಅವರು ಮನ್ಗಳು ತುಂಬ್ಕೊಂಡು ಅವ್ರವ್ರ ಮನೆಗಳು ಜೋಪಡಿಗಳು ಹಾಕೊಂಡಿದ್ರು. ಇವನು ಸ್ವಲ್ಪ ಕಾಂಟ್ರಾಕ್ಟ್ ಕೆಲಸನೂ ಮಾಡಿಸ್ತಾನೆ. ಇವನು ಸ್ವಲ್ಪ ನಾವು ಇವ್ರ ಕೈ ಕೊಟ್ರೆ ನಮ್ಗೆ ಸ್ವಲ್ಪ ಅನುಕೂಲ ಮಾಡ್ಕೊಡ್ತಾರೆ ಇವರು ಅನ್ಬಿಟ್ಟು ಬೇರೆಯವ್ರು ಕೊಟ್ರೆ 4 ಲಕ್ಷ 5 ಲಕ್ಷ ಬೇಕು ಒಂದು ಮನೆ ಕಟ್ಟಕ್ಕೆ. ಇವನಿಗೆ 1.5 ಲಕ್ಷ 2 ಲಕ್ಷ ಕೊಡೋದು. ಸರ್, ಯಾವ್ದಾನ ಒಂದು ನಮ್ಗೆ ಗುಡಿಸಲು ಕಟ್ಕೊಡಿ ಅಂತ ಹೇಳೋದು. ಇವನು ಎಲ್ಲೆಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ಏನೋ ಅವ್ರಿಗೆ ಸಹಾಯ ಮಾಡ್ತಾ ಇದ್ದ. ಅವನು ಇದರಲ್ಲಿ ₹1 ಯಾರ್ದು ತಿಂದಿಲ್ಲ. ಇವನ್ ಕೈಯಿಂದ ಹಾಕ್ಬಿಟ್ಟು ಇವನ್ ಬಡವರುಗಳಿಗೆ ಒಳ್ಳೆ ಕೆಲಸ ಮಾಡೋರು ಸರ್. ಇವನ್ ಹೆಸರು ಮೇಲೆ 1 ಇಂಚು ಜಾಗನೂ ಇಲ್ಲ ಸರ್. ಇಲ್ಲಿ ಒಂದ್ ಮನೆ ಇಲ್ಲ. ಅವ್ರ ತಂದೆ ಸತ್ತೋಗಿದ್ಮೇಲೆ ಅವ್ರಿಗೆ ಸಾಕಿ ಬೆಳೆಸಿರೋದು ನಾವು. ನಮ್ಮ ಮನೆಗೆ ಇದಾನೆ, ಒಂದು ಮಗು ಇದೆ ಅವನಿಗೂ. ಅವ್ನ ಹೆಣ್ಮಗು ಮದುವೆ ಮಾಡೋನೆ. ಅವಳು ಎಂತಿ ಎಷ್ಟೋ ಸತಿ ಜಗಳ ಮಾಡೋರೆ, ನಡಿ ನಾವು ಹೋಗಿ ಸಪರೇಟ್ ಆಗಿರೋಣ ಅಂತ. ಅವನೇನ್ ಹೇಳ್ತಾನೆ, ನೀನ್ ಬೇಕಾ, ನೀನ್ ಬೇರೆ ಕಡೆ ನಾನು ನಿಂತೀನಿ, ಹೋಗಿರು. ನಮ್ಮ ಅತ್ತೆ ಮಾವ ಸಾಯೋ ಗಂಟ ನಾನು ಈ ಮನೆ ಬಿಟ್ಟು ಬರಲ್ಲ. ಅಕ್ಕ ಬಾವ ಇರೋ ಗಂಟ ನಾನ್ ಮನೆ ಬಿಟ್ಟು ಬರಲ್ಲ. ನಿನ್ಗೆ ಇಷ್ಟ ಇದ್ರೆ ನಾನು ಬೇರೆ ಕಡೆ ಇಕ್ತೀನಿ ಅಂತ ಹೇಳೋನೆ. ಸುಮ್ಗೆ ಅವ್ನಿಗೆ ಆಗ್ದಿರೋರು ಅವನ ಬಗ್ಗೆ ತಪ್ಪಾಗಿ ಮಾತಾಡಿದ್ದಾರೆ. ಅದು ಸುಳ್ಳು. ಅವನು ಒಳ್ಳೆ ಕೆಲಸ ಮಾಡಿದಕ್ಕೆ ಅವ್ನ ಪ್ರೀತಿಯಿಂದ ವಸೀಂ ಲೇಔಟ್ ಅಂತ ಇಕ್ಕಿರೋದು. ಆ ಏರಿಯಾ ಅವರ ಹೆಸರಲ್ಲಿ ಒಂದೇ ಒಂದು ಜಾಗ ಇಲ್ಲ, ಮನೆ ಇಲ್ಲ ಅಂತೀರಿ. ಇಡೀ ಲೇಔಟ್ ನ ಹೆಸರು ಅವರ ಹೆಸರಿಗೆ ಯಾಕೆ ಬಂತು, ಹೇಗ್ ಬಂತು? ಅವ್ನು ಒಳ್ಳೆ ಕೆಲಸ ಮಾಡೋನಲ್ಲ, ಪ್ರೀತಿಯಿಂದ ಅವ್ನಿಗೆ ವಸೀಂ ಲೇಔಟ್ ಅಂತ ಇಕ್ಕಿದ್ದಾರೆ. ಆದ್ರೆ ಆ ಏರಿಯಾದಲ್ಲಿ ಹೋಗಿ ನೋಡಿ ಹೆಸರು ಏನ್ ಇಕ್ಕಿದ್ದಾರೆ ಅಂತ. ಅವನ ಹೆಸರು ಅಲ್ಲಿ ಬೋರ್ಡ್ ಅಲ್ಲಿ ಇಲ್ಲ. ಪ್ರೀತಿಯಿಂದ ಇಕ್ಕಿರೋದು, ಬಾಯಲ್ಲಿ ಇಕ್ಕಿರೋದು ಹೆಸರು ಇದು. ಏನ್ ಅವ್ರ ಹೆಸರು ಮೇಲೆ ರಿಜಿಸ್ಟರ್ ಮಾಡ್ಲಿಲ್ಲ ವಸೀಂ ಲೇಔಟ್ ಅಂತ. ಪ್ರೀತಿಯಿಂದ ಇಕ್ಕಿರೋದು ಅವ್ನಿಗೆ. ಹೋಗಿ ಆ ಏರಿಯಾದಲ್ಲಿ ಬೋರ್ಡ್ ನೋಡ್ಕೊಳ್ಳಿ, ಏನ್ ಹೆಸರು ಇದೆ ಅಂತ ನೋಡಿ. ದಯವಿಟ್ಟು ಅವನ ಮೇಲೆ ಏನ್ ಅಪರಾಧ ಆಗ್ಬೇಡ್ರಿ. ಅವನಂತ ಮನುಷ್ಯ ಅಲ್ಲ. ಬೇಕಾದ್ರೆ ನೀವು ಬಂದ್ ಚೆಕ್ ಮಾಡ್ತೀರಾ, ಬಂದ್ ಚೆಕ್ ಮಾಡ್ರಿ. ಆಗ್ದಿರೋ ಮನುಷ್ಯರು ಇರ್ತಾರೆ, ಅವನ ಬಗ್ಗೆ ಏನೋ ಹೇಳಿರ್ತಾರ ಸ್ವಾಮಿ. ಆತರ ಇಲ್ಲ ಸ್ವಾಮಿ. ಅವ್ರಿಗೆ ಕಾಂಗ್ರೆಸ್ ನಾಯಕರ ಲಿಂಕ್ ಇದೆ, ಕಾಂಗ್ರೆಸ್ನವರು ಇದರಲ್ಲಿ ಇದಾರೆ ಅನ್ನೋಂತ ಟೀಕೆಗಳೆಲ್ಲ ಬರ್ತಾ ಇದೆ. ಏನಿಲ್ಲ, ಅದು ಪಾರ್ಟಿ. ಅದು ಅವನು ಕಾಂಗ್ರೆಸ್ಗೆ ವರ್ಕ್ ಮಾಡ್ತಾನ ಅವನು, ಅಷ್ಟೇನೆ. ಅದು ಇದಕ್ಕೆ ಏನು ಸಂಬಂಧ ಇಲ್ಲ ಸ್ವಾಮಿ. ಸುಮ್ಗೆ ಹೆಸರು ಕೆಡಿಸ್ತಾ ಇರೋದು ಇದು ಅಷ್ಟೇನೆ. ಸರ್, ಲಾಸ್ಟ್ ಟೈಮು ನಾವು ಬಿಜೆಪಿಗೂ ಕೆಲಸ ಮಾಡಿದ್ದೀವಿ ಸರ್. ನಮ್ಮ ಮುನೇಂದ್ರ ಕುಮಾರ್ ಸಾಹೇಬ್ರು ಇದ್ದಾರೆ, ಅವ್ರ ಕಡೆನೂ ನಾವು ಕೆಲಸ ಮಾಡಿದ್ದೀವಿ. ನಾವು ಪಾರ್ಟಿ ನೋಡಿಲ್ಲ, ನಾವು ಮನುಷ್ಯತ್ವ ನೋಡಿದ್ದೀವಿ. ಯಾಕಂದ್ರೆ ಅವಾಗ ಮನೆಗಳು ಕಟ್ಟಿದ್ರು, ಆ ಮನೆಗಳಿಗೆ ನಾವು ಏನೋ ಮಾಡ್ಕೊಡ್ತೀವಿ ಅಂದಿದ್ದಕ್ಕೆ ಕಾರ್ಪೊರೇಟರ್ನವರು ನಾವೆಲ್ಲ ಮಾಡಿದ್ದೀವಿ. ಇಲ್ಲಿ ವಸೀಂ ಅವರ ಮೇಲೆ ಅವ್ರಿಗೆ ಆಗದಿರುವಂತವರು ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಆದ್ರೆ ವಾಸ್ತವವಾಗಿ ಅವ್ರು ಇಲ್ಲಿರುವಂತ ಜನರಿಗೆ ಸರ್ಕಾರಿ ಜಾಗದಲ್ಲಿ ಏನೋ ಮನೆ ಕಟ್ಕೊಳ್ತೀವಿ ಮಾಡ್ಕೊಡಿ ಅಂತ ಹೇಳಿದ ಸಂದರ್ಭದಲ್ಲಿ ಸಹಾಯ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಅವರ ಸಂಬಂಧಿಕರು ಮತ್ತೆ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್